ಎಲ್ಲರೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ 8ನೇ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನನ್ನೆಲ್ಲ ಆತ್ಮೀಯ ಪ್ರೀತಿಯ 8ನೇ ತರಗತಿಯ ಮುದ್ದು ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ನೋಡೋಣ. 8ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ 2ನೆಯ ಪದ್ಯ ಭಾಗ, ಅದು ಭಾರತೀಯತೆ ಅನ್ನುವಂಥ ಒಂದು ಪದ್ಯ ಭಾಗವನ್ನು ನಾವೆಲ್ಲರೂ ನೋಡೋಣ. ಈ ಭಾರತೀಯತೆ ಪದ್ಯ ಭಾಗವನ್ನು KS ನರಸಿಂಹಸ್ವಾಮಿ ಅನ್ನುವಂತಹ ಕವಿ ಏನು ಮಾಡಿದ್ದಾರೆ, ರಚನೆಯನ್ನು ಮಾಡಿದ್ದಾರೆ. ಈ ಪದ್ಯ ಭಾಗವನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ, ಅಂದರೆ ಭಾರತೀಯತೆ ಈ ಪದ್ಯವನ್ನು ನಾವು ತಿಳಿದುಕೊಳ್ಳುವಂಥ ಮುಂಚೆ ಕೆಲವೊಂದು ಭಾರತೀಯತೆ ಅಂತ ಯಾಕೆ ಕರೀತಾರೆ ಅನ್ನುವಂತಹದ್ದನ್ನು ನಾನು ನಿಮಗೆ ಹೇಳ್ತೀನಿ. ನಾವು ಭಾರತೀಯರಾದಂತಹ ನಾವುಗಳು ಏನೇನು ಅಂಶಗಳನ್ನು ತಿಳಿದುಕೊಳ್ಬೇಕು ಅನ್ನುವಂಥದ್ದೊಂದು ಪ್ರಮುಖ ಪಾತ್ರ ಇಲ್ಲಿ ಬರುತ್ತೆ. ಅಂತಂದರೆ ನೋಡಿ, ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಹಲವಾರು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಯಾವ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಹೇಳಿ ನೋಡಿ. ಗಣೇಶ ಚತುರ್ಥಿ ಆಗಿರ್ಬೋದು, ಆಮೇಲೆ ರಂಜಾನ್ ಹಬ್ಬ, ಗುರುನಾನಕರ ಜಯಂತಿ ಆಗಿರ್ಬೋದು, ಕ್ರಿಸ್ಮಸ್ಸು, ಗುಡ್ ಫ್ರೈಡೆ, ದೀಪಾವಳಿ, ದಸರಾ, ಹೀಗೆ ಸೇರಿದಂಥ ಹಲವಾರು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ಅದಾದಮೇಲೆ ನಮ್ಮ ಕೆಲವೊಂದು ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ನಾವು ಅದರ ಜೊತೆಗೆ ಆಚರಣೆ ಮಾಡ್ತಾ ಬಂದಿದ್ದೀವಿ. ಗಾಂಧಿ ಜಯಂತಿ ಆಗಿರ್ಬೋದು, ಆಮೇಲೆ ಗಣರಾಜ್ಯೋತ್ಸವ ಆಗಿರ್ಬೋದು, ಜನವರಿ 26, ನವಂಬರ್ 1 ಕನ್ನಡ ರಾಜ್ಯೋತ್ಸವ. ಅದಷ್ಟೇ ಅಲ್ಲದೆ ನಾವು ಆಯಾ ಹಬ್ಬಗಳಾಗಿರ್ತಕ್ಕಂತಹ ಆಗಸ್ಟ್ 15 ಅಂತ ಯಾಕೆ ಆಚರಣೆ ಮಾಡ್ತೀವಿ ಹೇಳಿ ನೋಡೋಣ. ನಾವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವಾದಂತಹ ಆಗಸ್ಟ್ 15 ನಾವು ಆಚರಣೆಯನ್ನು ಮಾಡ್ತೀವಿ. ನೋಡಿ, ಈ ಆಗಸ್ಟ್ 15 ಆಚರಣೆ ಮಾಡಬೇಕಾದ್ರೆ ಮೊದಲು ಏನಾಯ್ತಪ್ಪ ಅಂತಂದರೆ, ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ, ನಮ್ಮ ದೇಶದಲ್ಲಿ ತಕ್ಕಡಿಯನ್ನು ಹಿಡಿದುಕೊಂಡು ವ್ಯಾಪಾರಕ್ಕೆಂದು ಬಂದಂತಹ ಬ್ರಿಟಿಷರು ಏನು ಮಾಡಿದ್ರು, ಎಲ್ಲ ಕಡೆಗಳಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯವನ್ನೇ ಸ್ಥಾಪಿಸಿಬಿಟ್ರು. ಬರ್ತಾ ಪ್ರತಿಯೊಂದು ಕಾಯ್ದೆಗಳಾಗಿರ್ಬೋದು, ರೂಲ್ಸು, ರೆಗ್ಯುಲೇಷನ್ನು, ಒಟ್ಟು ಎಲ್ಲದರ ಮೇಲೆ ಕೂಡ ಅವ್ರು ಏನು ಮಾಡಿದ್ರು, ಪ್ರಭುತ್ವವನ್ನು ಸಾಧಿಸಿಬಿಟ್ರು. ಇದರಿಂದ ಬೇಸತ್ತಂತಹ ಎಷ್ಟೋ ಜನ ಮಹನೀಯರು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿ, ಬಲಿದಾನವನ್ನು ತ್ಯಾಗ ಮಾಡಿ, ನಮಗೆ ಅವರೆಲ್ಲರ ಪರಿಶ್ರಮದ ಫಲವಾಗಿ ನಾವಿವತ್ತು ನಿಟ್ಟುಸಿರು ಬಿಡ್ತಾ ಇದ್ದೀವಿ, ನೆಮ್ಮದಿಯಿಂದ ನಾವು ಬದುಕ್ತಾ ಇದ್ದೀವಿ, ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಆ ಎಲ್ಲ ಮಹನೀಯರೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಅವರಿಗೆ ಒಂದು ಸಲ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸೋಣ. ಯಾಕಪ್ಪ ಅಂದರೆ, ನಮ್ಮ ಭಾರತ ದೇಶದಲ್ಲಿ ನಾವು ಇಷ್ಟೊಂದು ಫ್ರೀಡಮ್ ಆಗಿದ್ದೀವಪ್ಪ ನಾವು ಅಂತಂದರೆ ಅದಕ್ಕೆ ಅವರೇ ಕೂಡ ಕಾರಣ ಅಂತ ಹೇಳ್ಬೋದು. ಹೀಗಾಗಿ ನಮ್ಮ ಈ ಭವ್ಯ ಪರಂಪರೆಯಲ್ಲಿ ನಾವು ಭಾರತೀಯತೆ ಅನ್ನುವಂಥ ಒಂದು ಪದ್ಯ ಭಾಗವನ್ನು ಯಾವ ರೀತಿಯಾಗಿದೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡೋಣ. ನೋಡಿ, ಈ ಭಾರತೀಯತೆ ಅನ್ನುವಂತಹ ಪದ್ಯ ಭಾಗದಿಂದ ನಾವು ತಿಳಿದುಕೊಳ್ಳುವಂಥದ್ದು ಏನಿದೆಯಪ್ಪ ಅಂತ ಅನ್ನೋದಾದರೆ, ಇದೊಂದು ನಮ್ಮ ಭಾರತದ ಮಹಾನ್ ಸಂಸ್ಕೃತಿ, ಪರಂಪರೆ ಮತ್ತು ರಾಷ್ಟ್ರೀಯ ಏಕತೆಯ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತೈತಿ. ಆಮೇಲೆ ಪ್ರಸ್ತುತ ಪಾಠ ಏನು ಹೇಳ್ತೈತೆ ಅಂದರೆ, ನಮ್ಮ ಭಾರತದಲ್ಲಿ ವಿವಿಧ ಧರ್ಮಗಳದಾವ, ಭಾಷೆಗಳದಾವ, ಸಂಸ್ಕೃತಿಗಳದಾವ, ಆಚರಣೆಗಳನ್ನು ಹೊಂದಿದ್ರೂ ಕೂಡ ನಾವೆಲ್ಲರೂ ಒಂದೇ ದೇಶದ ಪ್ರಜೆಗಳಾಗಿ ಪ್ರೀತಿ, ಸಹಿಷ್ಣುತೆ ಮತ್ತು ಸಹಬಾಳ್ವೆಯಿಂದ ಬದುಕನ್ನು ನಡೆಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ನಮಗೆ ಕೊಡ್ತೈತಿ. ಆಮೇಲೆ ಭಾರತೀಯತೆ ಅನ್ನುವಂಥ ಇದೊಂದು ಕೇವಲ ಪದವಲ್ಲ, ಅದು ದೇಶಭಕ್ತಿ, ಮಾನವೀಯತೆ, ಸಹೋದರತ್ವ, ಪರಸ್ಪರ ಗೌರವ, ರಾಷ್ಟ್ರೀಯ ಏಕತೆಯ ಪ್ರತೀಕವಾಗಿದೆ. ಆಮೇಲೆ ಜಾತಿ, ಧರ್ಮ, ಭಾಷೆ ಅಥವಾ ಪ್ರದೇಶದ ಭೇದ ಭಾವವಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕಾಣುವುದು ನಿಜವಾದ ಭಾರತೀಯರ ಲಕ್ಷಣ ಅಂತಲೇ ಹೇಳ್ಬೋದು, ಅಥವಾ ಭಾರತೀಯತೆ ಲಕ್ಷಣ ಅಂತಲೇ ಕೂಡ ನಾವು ಹೇಳ್ಬೋದು. ಈ ಪ್ರಸ್ತುತ ಪಾಠದಿಂದ ನಾವೆಲ್ಲರೂ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಉತ್ತಮ ನಾಗರಿಕನಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು, ದೇಶದ ಸಂವಿಧಾನವನ್ನು ಗೌರವಿಸಬೇಕು ಹಾಗೂ ರಾಷ್ಟ್ರೀಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕನ್ನೋದೇ ಪ್ರಸ್ತುತ ಪಾಠದ ಪ್ರಮುಖವಾದಂಥ ಸಂದೇಶ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳಬೇಕಪ್ಪ ಅಂದ್ರೆ, ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತಹ ದೇಶ, ಎಲ್ಲ ಧರ್ಮ, ಭಾಷೆ, ಸಂಸ್ಕೃತಿಗಳಿಗೆ ಸಮಾನ ಗೌರವವನ್ನು ನೀಡುವಂತಹ ದೇಶ, ದೇಶಭಕ್ತಿ, ಮಾನವೀಯತೆ ಮತ್ತು ಸಹೋದರತ್ವ ಭಾರತೀಯತೆ ಮೂಲ ಮೌಲ್ಯಗಳಂತಲೇ ಹೇಳ್ಬೋದು. ಉತ್ತಮ ನಾಗರಿಕರಾಗಿರುವುದು ಪ್ರತಿಯೊಬ್ಬರ ಕರ್ತವ್ಯ. ಆಮೇಲೆ ರಾಷ್ಟ್ರೀಯ ಏಕತೆ, ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಬೇಕು ಅನ್ನೋದೇ ಈ ಪಾಠದ ಮುಖ್ಯ ಅಂಶಗಳು ಅಂತಲೇ ಹೇಳ್ಬೋದು. ನೋಡಿ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಪಾಡಿ ದೇಶಭಕ್ತಿ ಮತ್ತು ಮಾನವೀಯತೆಯಿಂದ ಬದುಕುವುದೇ ನಿಜವಾದ ಭಾರತೀಯತೆ ಅಂತಲೇ ಹೇಳ್ಬೋದು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಭಾರತೀಯತೆ ಅನ್ನುವಂತಹ ಪದ್ಯ ಭಾಗದ ಕವಿಗಳ ಪರಿಚಯವನ್ನು ನಾವೊಂದು ಸಲ ನೋಡ್ಕೊಂಬರೋಣ. ಪದ್ಯ ಭಾಗ 2 ಭಾರತೀಯತೆ. ಕವಿಗಳ ಹೆಸರು
KS ನರಸಿಂಹಸ್ವಾಮಿ. ಬನ್ನಿ ಕವಿಗಳ ಪರಿಚಯವನ್ನು ನೋಡೋಣ. ಯಾರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಲ್ವೋ ಎಲ್ಲರೂ ಪಠ್ಯಪುಸ್ತಕವನ್ನು ತೆಗೆದಿಟ್ಕೊಳ್ಳಿ. ಕೃತಿಕಾರರ ಪರಿಚಯ. ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ KS ನರಸಿಂಹಸ್ವಾಮಿ ಅವರು 26/1/1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸ್ತಾರ. ನೋಡಿ, ಇವರು ಆಧುನಿಕ ಕಾವ್ಯ ಸಂದರ್ಭದ ರಚನೆ ಇರ್ತಕ್ಕಂತಹ ಪ್ರಮುಖ ಕವಿಗಳಲ್ಲಿ ಇವರು ಕೂಡ ಒಬ್ಬರು. ಇವರ ಪೂರ್ತಿ ಹೆಸರು ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ ಅಂತ. ಈಗ ಶಾರ್ಟಾಗಿ ನಾವು KS ನರಸಿಂಹಸ್ವಾಮಿ ಅಂತ ಕರಿತೀವಿ. ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಯಾವಾಗ ಅಂದರೆ 1915 1ನೇ ತಿಂಗಳು ಅಂದರೆ ಜನವರಿ 26ರಂದು ಇವರ ಜನನ ಆಗತ್ತೆ. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ. ತುಂಬ ಅದ್ಭುತವಾದಂತಹ ಕವನ ಸಂಕಲನ ಅಂತಲೇ ಹೇಳ್ಬೋದು. ಇದು 1943ರಲ್ಲಿ ಪ್ರಕಟವಾಯಿತು. ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ನೋಡಿ, ಇವರು ಬರೆದಿರ್ತಕ್ಕಂತಹ ಕವನ ಸಂಕಲನಗಳು ಯಾವ್ಯಾವ ಅಂಥೇಳಿ ನಾವು ಏನಾರ ನೋಡೋದಪ್ಪ ಅಂತಂದ್ರೆ ಅವು ಶಿಲಾಲತೆ, ಐರಾವತ, ನವಪಲ್ಲವ, ಆಮೇಲೆ ದೀಪದ ಮಲ್ಲಿ, ಮನೆಯಿಂದ ಮನೆಗೆ ಸೇರಿದಂಥ ಹಲವಾರು ಕವನ ಸಂಕಲನಗಳನ್ನು ಇವರು ರಚನೆ ಮಾಡಿದ್ದಾರೆ. 1977ರಲ್ಲಿ ನಡೆದ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನೋಡಿ, 1977 ತೆರೆದ ಬಾಗಿಲು ಅನ್ನೋಂಥ ಏನು ಕವನ ಸಂಕಲನ ಇರ್ತಲ್ಲ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದೈತಿ. 1990ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಎಲ್ಲಿಪ ಅಂದರೆ 1990ರಲ್ಲಿ ಮೈಸೂರಿನಲ್ಲಿ ನಡೆದಕ್ಕಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸ್ಥಾನವನ್ನು ಇವರು ವಹಿಸ್ಕೊಳ್ತಾರೆ. ಮುಂದೆ ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿದೆ. ದುಂಡು ಮಲ್ಲಿಗೆ ಅನ್ನುವಂತಹ ಒಂದು ಏನು ಕವನ ಸಂಕಲನ ಐತಲ್ಲ ಅದಕ್ಕೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ. ಕನ್ನಡ ಸಾಹಿತ್ಯದಲ್ಲಿ ಪ್ರೇಮ ಕವಿ ಎಂದೇ ಗುರುತಿಸಿದೆ. ಇವರನ್ನು ನಾವು ಕನ್ನಡ ಸಾಹಿತ್ಯದ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದರಿಂದ ಪ್ರೇಮ ಕವಿ ಅಂತೇಳಿ ನಾವು ಕರಿತೀವಿ. 2004ರಲ್ಲಿ ದೈವಾಧೀನರಾದರು. ನೋಡಿ, ಇಷ್ಟೆಲ್ಲ ಕನ್ನಡ ಸಾಹಿತ್ಯಕ್ಕೆ ಸಾಧನೆಯನ್ನು ಮಾಡಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ KS ನರಸಿಂಹಸ್ವಾಮಿಯವರು 2004ರಲ್ಲಿ ದೈವಾಧೀನರಾಗ್ತಾರೆ, ಅಂದರೆ ನಿಧನವನ್ನು ಹೊಂದ್ತಾರೆ. ಪ್ರಸ್ತುತ ಭಾರತೀಯತೆ ಕವನವನ್ನು KS ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಂಡಿದೆ. ನೋಡಿ, ಈ ಪ್ರಸ್ತುತ ಭಾರತೀಯತೆ ಅನ್ನುವಂಥ ಏನು ಪದ್ಯ ಐತಲ್ಲ ಇದನ್ನು ನವಪಲ್ಲವ ಅನ್ನುವಂಥ ಒಂದು ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ಆಶಯವನ್ನು ಹೇಳ್ತಾರೆ. ಭಾರತೀಯತೆ ಕವನದಲ್ಲಿ ಕವಿ ಭಾರತೀಯರ ಏಕತೆಯನ್ನು ಕುರಿತು ಅಭಿಮಾನದಿಂದ ಹೇಳಿದ್ದಾರೆ. ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ, ಜನರ ಜೀವನ ಶೈಲಿ, ಸಾಂಸ್ಕೃತಿಕ ಪರಂಪರೆ, ಭಿನ್ನತೆಯಲ್ಲಿ ಏಕತಾ ಭಾವ, ದೇಶಭಕ್ತಿ, ತ್ಯಾಗ, ಪರೋಪಕಾರ ಬುದ್ಧಿ ಮುಂತಾದ ಉತ್ಕೃಷ್ಟ ಗುಣಗಳನ್ನು ಕವಿಯಲ್ಲಿ ವಿಶದೀಕರಿಸಿದ್ದಾರೆ. ಇಲ್ಲಿ ಏನು ಹೇಳ್ತಾರೆ ನೋಡಿ, ಆಶಯ ಭಾಗದಲ್ಲಿ ಪ್ರಮುಖವಾಗಿ ಈ ಭಾರತೀಯತೆ ಅನ್ನುವಂಥ ಏನು ಪದ್ಯ ಭಾಗ ಇದೆಯಲ್ಲ ಇದು ನಮ್ಮ ಭಾರತೀಯ ದೇಶದಕ್ಕಂತಹ ಮೊದಲೇ ನಿಮಗೆ ಹೇಳಿದೆ ಪ್ರಸ್ತುತ ಪಾಠ ಏನು ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಕವಿಗಳು ಏನು ಹೇಳ್ತಾರಪ್ಪ ಅಂತಂದರೆ ಈ ಪಾಠದಲ್ಲಿ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು, ಪರಂಪರೆಯನ್ನು, ವಿವಿಧತೆಯಲ್ಲಿ ಏಕತೆ ಅನ್ನುವಂಥದ್ದನ್ನು ಮತ್ತು ನಾವೆಲ್ಲರೂ ಭಾರತೀಯರು ಒಂದೇ ಅನ್ನುವಂತಹ ಮನೋಭಾವವನ್ನು ಉಳ್ಳವರು ಅನ್ನುವಂತಹ ಒಂದು ಉತ್ಕೃಷ್ಟ ಗುಣಗಳನ್ನು ಇಲ್ಲಿ ವ್ಯಕ್ತಿ ಇರ್ತಕ್ಕಂತಹ ಉತ್ಕೃಷ್ಟ ಗುಣಗಳನ್ನ ಪ್ರಸ್ತುತವಾಗಿ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯ ಆಗಿರ್ಬೋದು, ಜನರ ಜೀವನ ಶೈಲಿ ಆಗಿರ್ಬೋದು, ಸಾಂಸ್ಕೃತಿಕ ಪರಂಪರೆ ಆಗಿರ್ಬೋದು, ಆಮೇಲೆ ಏನೆಲ್ಲ ಡಿಫ್ರೆಂಟ್ ಆಗಿದ್ರು ಕೂಡ ನಾವೆಲ್ಲರೂ ಭಾರತೀಯರು ಒಂದೇ ಅನ್ನುವಂತಹ ಒಂದು ಮನೋಭಾವವನ್ನು ಉಳ್ಳವರು ಅಂಥೇಳಿ ಇಲ್ಲಿ ಕವಿಗಳು ಹೇಳ್ತಾರೆ. ಇನ್ನು ನಾವು ಪದಗಳ ಅರ್ಥವನ್ನು ನೋಡೋಣ. ಹಿಮ ಅಂದರೆ ಮಂಜು, ಕರಾವಳಿ ಅಂದರೆ ಸಮುದ್ರ ತೀರ, ಪೆರ್ದರೆ ಅಂದರೆ ದೊಡ್ಡದಾಗಿರ್ತಕ್ಕಂಥ ಅಲೆಗಳು, ಘೋಷ ಅಂದರೆ ಗಟ್ಟಿಯಾಗಿ ಹೇಳುವುದು, ಗಡಸೇತಿ ಅಂತಾರಲ್ಲ ಅದು, ಗಡಿ ಅಂದರೆ ಸೀಮೆ ಅಥವಾ ಎಲ್ಲೆ, ಯೋಧ ಅಂದರೆ ಸೈನಿಕ, ಕೊರಳು ಅಂತಂದರೆ ಧ್ವನಿ, ತನು ಅಂದರೆ ದೇಹ, ತೆರು ಅಂದರೆ ನೀಡು, ತ್ಯಾಗ ಮಾಡುವುದು, ಹುತಾತ್ಮ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟವರು, ಸ್ಮರಣೆ ಅಂದರೆ ನೆನಪು, ನೆರೆ ಅಂದರೆ ಪಕ್ಕ, ನೆರಳು ಅಂದರೆ ಆಶ್ರಯ, ಇನ್ನು ಮಳಗು ಅಂತಂದರೆ ಅಬ್ಬರ ಅಂತೇಳಿ ಕರಿತೀವಿ, ಬೆಳಕು ಅಂದರೆ ಜ್ಞಾನ ಅಂತೇಳಿ ಅರ್ಥ. ಪ್ರವೇಶ ಭಾಗದಲ್ಲಿ ಏನಿದೆ ನೋಡೋಣ ಬನ್ನಿ. ಆಧುನಿಕ ಕನ್ನಡ ಸಾಹಿತ್ಯ ಕಾವ್ಯ ಪರಂಪರೆಯಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ ಮತ್ತು ದಲಿತ ಎಂಬ ಮಜಲುಗಳಿವೆ.
ನವೋದಯ ಕವಿತೆಗಳಲ್ಲಿ ಪ್ರಾಕೃತಿಕ ವರ್ಣನೆ, ರಾಷ್ಟ್ರೀಯತೆ, ಸಾಂಸ್ಕೃತಿಕ ಹಿರಿಮೆಯನ್ನು ಕವಿಗಳು ತಮ್ಮ ಕವಿತೆಗಳಲ್ಲಿ ಅನಾವರಣಗೊಳಿಸುವುದು ಒಂದು ಮುಖ್ಯ ವಸ್ತುವಾಗಿದ್ದು ಅದಕ್ಕೊಂದು ಉತ್ತಮ ಉದಾಹರಣೆ ಈ ಕವಿತೆ ಆಗಿದೆ. ನೋಡಿ, ನಮ್ಮ ಆಧುನಿಕ ಸಾಹಿತ್ಯಗಳಲ್ಲಿ ನಾವು 4 ರೀತಿಯಾದಂತಹ ಪ್ರಕಾರಗಳನ್ನು ಕಾಣ್ತೀವಿ. ಯಾವುದು? ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ ಮತ್ತು ದಲಿತ ಅಂತೆ. ಈ ನವೋದಯ ಅನ್ನುವಂತಹ ಕವಿತೆಗಳು ಏನು ವಿಶೇಷವಾಗಿ ಹೇಳಲಿಕ್ಕೆ ಹೋಗ್ಕಪ್ಪ ಅಂದರೆ ಪ್ರಕೃತಿಯ ಬಗ್ಗೆ ಇರ್ತಕ್ಕಂತಹ ಸೌಂದರ್ಯ ಆಗಿರ್ಬೋದು, ಅದನ್ನು ವರ್ಣನೆ ಮಾಡುವುದು, ಆಮೇಲೆ ರಾಷ್ಟ್ರೀಯತೆ ಮತ್ತು ಸಾಂಸ್ಕೃತಿಕ ಹಿರಿಮೆ ಮತ್ತು ಗರಿಮೆಯನ್ನು ಎತ್ತಿ ಹಿಡಿಯುವುದು. ಕವಿಗಳು ತಮ್ಮ ಕವಿತೆಗಳಲ್ಲಿ ಯಾವ ರೀತಿಯಾಗಿ ಅನಾವರಣಗೊಳಿಸ್ತಾರಪ್ಪ ಅಂತ ಅನ್ನುವಂಥದ್ದನ್ನು ಹೇಳ್ಕೊಡ್ತಾವ. ಈ ಪ್ರಸ್ತುತ KS ನರಸಿಂಹಸ್ವಾಮಿಯವರು ರಚನೆ ಮಾಡಿರ್ತಕ್ಕಂತಹ ಭಾರತೀಯತೆ ಅನ್ನುವಂತಹ ಏನು ಈ ಪದ್ಯ ಭಾಗ ಇದೆಯಲ್ಲ, ನಮ್ಮ ಭಾರತ ದೇಶದ ನಾಡು, ನುಡಿ, ಭಾಷೆ, ಆಚಾರ, ವಿಚಾರ, ಉಡುಗೆ ತೊಡುಗೆ ಎಲ್ಲದವನ್ನು ಕೂಡ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಸುಂದರವಾದಂತಹ ಪದ್ಯ ಆಗಿದೆ ಅಂತ ಹೇಳ್ಬೋದು. ಬನ್ನಿ ಪದ್ಯದ ಮೊದಲನೇ ಪ್ಯಾರವನ್ನು ನೋಡೋಣ. ಪದ್ಯ ಭಾಗವನ್ನು ಓದಿ ಹೇಳ್ತೀನಿ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಪೆದ್ದರೆಗಳ ಗಾನದಲ್ಲಿ, ಬಯಲು ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನೀಲಿಯಲ್ಲಿ ಹೊಗೆ ಚೆಲ್ಲಿ ಯಂತ್ರಘೋಷ ವೇಳುವಲ್ಲಿ, ನಾವು ಬೇರೆ ನೋಟ ಒಂದು ನಾವು ಭಾರತೀಯರು. ನೋಡಿ, ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಪೆದ್ದರೆಗಳ ಗಾನದಲ್ಲಿ. ನೋಡಿ, ಏನು ಹೇಳ್ತಾರಪ್ಪ ಅಂದರೆ ಕವಿಗಳು ನಮ್ಮ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಈ ಪದ್ಯ ಭಾಗದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಆಕಾಶಕ್ಕೆದ್ದು ಒಂದು ಆಕಾಶದ ಎತ್ತರಕ್ಕೆ ನಿಂತಿರ್ತಕ್ಕಂತಹ ಪರ್ವತಗಳು, ಹಿಮ ಪರ್ವತಗಳು ನೀವೆಲ್ಲ ನೋಡಿದ್ರಿ, ಹಿಮಾಲಯ ಆಗಿರ್ಬೋದು. ಈ ಎಲ್ಲ ಎಷ್ಟೊಂದು ಅಂದ್ರೆ ಆಕಾಶಕ್ಕೆ ಸವಾಲು ಹಾಕಬೇಕು, ನಾನು ನಿನ್ನಷ್ಟೇ ಇದ್ದೀನಂತೆ ಆ ರೀತಿಯಾಗಿ ಎದು ನಿಂತಿರ್ತಕ್ಕಂಥ ಹಿಮ ಪರ್ವತಗಳು ಕರಾವಳಿಗೆ ಮುತ್ತ ನೀಡುವ ಪೆದ್ದರೆಗಳ ಗಾನದಲ್ಲಿ. ಕರಾವಳಿಗೆ ಮುತ್ತ ನೀಡ್ತಕ್ಕಂತಹ ಅಂತಂದರೆ ಏನು ಸಮುದ್ರ ಅಲೆಗಳದಲ್ಲ ಅವೆಲ್ಲ ಬಂದು ದಡಕ್ಕೆ ಅಪ್ಪಳಿಸೋದ್ರಿಂದ ಏನಾಗತ್ತಪ್ಪ ಅಂದರೆ ಒಂಥರ ಮುತ್ತು ಕೊಟ್ಟಂಗೆ ಆಗತ್ತೆ ಅನ್ನುವಂಥ ಒಂದು ಮನೋಭಾವನೆ. ಮುತ್ತು ಅಂತಂದರೆ ಇಲ್ಲಿ ಪೆರ್ದರೆಗಳ ಗಾನದಲ್ಲಿ ಅಂತ ನಾವೇನು ಕರಿತೀವಿಲ್ಲ. ಇಲ್ಲಿ ಪೆರ್ದರೆ ಅಂತ ಅಂದರೆ ದೊಡ್ಡದಾಗಿರ್ತಕ್ಕಂಥ ಅಲೆಗಳು ಕರಾವಳಿಗೆ ಬಂದು ಅಲ್ಲಿಂದ ಬಂದು ರಭಸವಾಗಿ ಅಪ್ಪಳಿಸಿದಾಗ ಮುತ್ತು ಕೊಟ್ಟಂತಹ ಒಂದು ಸಂದರ್ಭ ಉಂಟಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಆ ರೀತಿಯಾಗಿ ದೊಡ್ಡ ದೊಡ್ಡ ಅಲೆಗಳು ಏನಕ್ಕವ ನಮ್ಮ ಕರಾವಳಿಗೆ ಬಂದು ಅಪ್ಪಳಿಸೋದ್ರಿಂದ ಅದನ್ನು ನೋಡಲಿಕ್ಕೆ ಒಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಕವಿಗಳು ಹೇಳಿಕೆ ಹೊರಟಿದ್ದಾರೆ. ಬಯಲು ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನಮ್ಮ ದೇಶದ ಹಲವಾರು ನದಿಗಳು ಏನಾಗಿದ್ದಾವೆ ಹರಿದೋಗಿದ್ದಾವೆ. ಈ ಹಲವಾರು ನದಿಗಳು ಹರಿದಿರೋದ್ರಿಂದ ಅದರ ಅಕ್ಕಪಕ್ಕ ಏನಾಗಿರ್ತಕ್ಕಂತಹ ಭೂಮಿಗಳು ಹಚ್ಚು ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾವೆ. ಅಂದರೆ ಅವು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾವಪ್ಪ ಕವಿ ಕಲ್ಪನೆ ಅಂದರೆ ದೀಪವನ್ನು ಹಚ್ಚಿಟ್ಟು ಕತ್ತಲಲ್ಲಿ ದೀಪ ಹಚ್ಚಿದಾಗ ಎಷ್ಟೊಂದು ಬೆಳಕಾಗಿ ಕಾಣುತ್ತಲ್ಲ ಅದೇ ರೀತಿಯಾಗಿ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ, ಆ ಬಯಲು ತುಂಬ ಇರ್ತಕ್ಕಂಥ ಹಸಿರನ್ನು ನೋಡಿದರೆ, ಆ ನದಿಗಳನ್ನು ನೋಡಿದರೆ ಯಾರಿಗಾದ್ರೂ ಮನಸ್ಸು ತುಂಬ ಬರುತ್ತೆ ಅಂತ ಹೇಳ್ತಾರೆ. ನೀಲಿಯಲ್ಲಿ ಹೊಗೆ ಚೆಲ್ಲಿ ಯಂತ್ರಘೋಷ ವೇಳುವಲ್ಲಿ. ನೋಡಿ, ನಮ್ಮ ದೇಶದಲ್ಲಿ ಬರೀ ಪ್ರಕೃತಿ ಅಷ್ಟೇ ಇಲ್ಲ, ಹಲವಾರು ಕಾರ್ಖಾನೆಗಳು ಕೈಗಾರಿಕೆಗಳದಾವ. ಅವುಗಳು ಘೋಷಣೆ ಯಾವ ರೀತಿ ಕೇಳಿಸ್ತಾ ಇದ್ದಪ್ಪ ಅಂದರೆ ಹೊಗೆ ಚೆಲ್ಲಿರ್ತಕ್ಕಂತಹ ಯಂತ್ರ ಘೋಷಣೆಗಳು ಗಟ್ಟಿಯಾಗಿ ಕೇಳಿಸ್ಬೇಕು ಆ ರೀತಿ ಕಾಣ್ತಾ ಇದ್ದಾವಂತ ಹೇಳ್ತಾ ಇದ್ದಾರೆ. ಕಣ್ಣು ಬೇರೆ ನೋಟವೆಂದು ನಾವು ಭಾರತೀಯರು. ನೋಡ್ತಕ್ಕಂತಹ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಮಾತಾಡಂಥ ಮಾತಾಗಿರ್ಬೋದು, ಆಚರಣೆ ಮಾಡ್ತಕ್ಕಂಥ ಹಬ್ಬಗಳಾಗಿರ್ಬೋದು, ತೊಡ್ತಕ್ಕಂಥ ಉಡುಗೆ ತೊಡುಗೆ ಇರ್ಬೋದು, ಊಟ ಮಾಡ್ತಕ್ಕಂಥ ಆಹಾರ ಪದ್ಧತಿ ಆಗಿರ್ಬೋದು, ಪ್ರತಿಯೊಂದು ಎಲ್ಲವೂ ಕೂಡ ಬೇರೆ ಬೇರೆ ಆದರೂ ಕೂಡ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅಂಥೇಳಿ ಇಲ್ಲಿ ಈ ಪದ್ಯ ಭಾಗದಲ್ಲಿ ಹೇಳ್ತಾರೆ. ನೋಡಿ, ನಾನು ನಿಮ್ಗೆ ಒಟ್ಟಾರೆ ಈ ಪದ್ಯ ಭಾಗದ ಅರ್ಥವನ್ನು ಹೇಳ್ಬಿಡ್ತೀನಿ ಸಿಂಪಲ್ಲಾಗಿ. ಅಂತಂದರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಯಾವುದು ಪರ್ವತಗಳಾಗಿರ್ಬೋದು, ಸಮುದ್ರದ ತೀರಗಳಾಗಿರ್ಬೋದು, ಆಮೇಲೆ ಕರಾವಳಿ ಪ್ರದೇಶ ಆಗಿರ್ಬೋದು, ಬಯಲು ಸೀಮೆ ಪ್ರದೇಶ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿದ್ದಾವೆ ಉತ್ಕೃಷ್ಟವಾದಂಥ ಸಂಪತ್ತನ್ನು ನೀಡ್ತಾವೆ. ಯಾವ ರೀತಿಯಾಗಿ ಉತ್ಕೃಷ್ಟವಾದಂತಹ ಸಂಪತ್ತನ್ನು ನೀಡ್ತಾವಪ್ಪ ಅಂದರೆ ಇವೆಲ್ಲವೂ ಕೂಡ ಸಮೃದ್ಧತೆಯಿಂದ ಕೂಡಿದ್ರೆ ಏನಾಗುತ್ತೆ, ನಮ್ಗೆ ಮಳೆ ಬರುತ್ತೆ. ಮಳೆ ಬಂದಾಗ ಏನಾಗುತ್ತೆ, ಭೂಮಿಯೆಲ್ಲ ಹಚ್ಚ ಹಸಿರಾದಂತಹ ಸಂದರ್ಭದಲ್ಲಿ ರೈತ ಏನು ಮಾಡ್ತಾನೆ, ನಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಾನೆ. ನೋಡಿ, ನಾವು ಕೃಷಿಯನ್ನು ಈ ರೈತನನ್ನು ಈ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಕೃಷಿಯನ್ನು ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಯಾಕೆ ಕರಿತೀವಿ ಹೇಳಿ ನೋಡೋಣ. ಕಷ್ಟಪಟ್ಟು ದುಡಿದು ಶ್ರಮಪಟ್ಟು ಕೊಟ್ಟರೆ ನಾವು ಒಂದು ತುತ್ತು ಅನ್ನವನ್ನು ತಿನ್ನಲಿಕ್ಕೆ ಸಾಧ್ಯ. ಹೀಗಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಪರ್ವತಗಳಾಗಿರ್ಬೋದು, ಕರಾವಳಿ ಪ್ರದೇಶ ಆಗಿರ್ಬೋದು, ಸಮುದ್ರಗಳಾಗಿರ್ಬೋದು, ಆಮೇಲೆ ಬಯಲು ಸೀಮೆ ಆಗಿರ್ಬೋದು, ಆಮೇಲೆ ಕೈಗಾರಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿರ್ತಾವೆ ನಮ್ಮ ಭಾರತ ದೇಶದ ಸಮೃದ್ಧಿಯನ್ನು ಸಂಪತ್ತನ್ನು ಎತ್ತಿ ಹಿಡಿಲಿಕ್ಕೆ ಸಹಾಯವನ್ನು ಮಾಡ್ತಾವೆ.
ಆಮೇಲೆ ಸ್ವಾತಂತ್ರ್ಯ ಆದಮೇಲೆ ಪಂಚವಾರ್ಷಿಕ ಯೋಜನೆಗಳು ಬಂದು ಸ್ವಾತಂತ್ರ್ಯ ನಂತರ ಪಂಚವಾರ್ಷಿಕ ಯೋಜನೆಗಳು ಬಂದಂಥ ಅದರಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು, ಆಮೇಲೆ ಕೃಷಿ ಕ್ರಾಂತಿ ಆಯಿತು. ಹೀಗೆ ಹಲವಾರು ಕ್ರಾಂತಿಗಳಾದಂಥ ಸಂದರ್ಭದಲ್ಲಿ ಇವುಗಳನ್ನೆಲ್ಲವನ್ನು ನಾವು ನೋಡೋದ್ರಿಂದ ಆಗುತ್ತೆ ನಮ್ಮ ದೇಶದಲ್ಲಿ ವಿವಿಧತೆಯನ್ನು ಏಕತೆಯನ್ನು ಕಾಣುವಂಥದ್ದು ಒಂದು ದೇಶ ಅಂತ ಅಂದರೆ ಅದು ನಮ್ಮ ಭಾರತ ದೇಶ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೊನೆ ಪರದಲ್ಲಿ, ಕಣ್ಣು ಬೇರೆ ನೋಟ ಒಂದು, ಕಣ್ಣುಗಳು ಎಲ್ಲರೂ ಬೇರೆ, ಈ ಜಗತ್ತಿನಲ್ಲಿ ಒಂದೇ ಕಣ್ಣಿದೆಯಾ? ಇಲ್ಲ, ಸಾವಿರಾರು ಜನರು, ಕೋಟ್ಯಾನುಕೋಟಿ ಜನರಿದೆ, ಅವರೆಲ್ಲರ ಕಣ್ಣು ಬೇರೆ ಬೇರೆ ಆದರೂ ನೋಟ ಒಂದೇ ಅಂತ ಯಾಕೆ ಹೇಳ್ತಾರೆ ಬಂದರೆ ನಮ್ಮ ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂತಹ ದೇಶ. ಹೀಗಾಗಿ ಎಲ್ಲವೂ ನಮ್ಮಲ್ಲಿ ಹಿಮ ಪರ್ವತಗಳಾಗಿರ್ಬೋದು, ಸಮುದ್ರಗಳಾಗಿರ್ಬೋದು, ಬಯಲುಸೀಮೆ ಆಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಇವೆಲ್ಲವೂ ಸಂಪನ್ಭರಿತವಾಗಿದ್ದಾಗ ಮಾತ್ರ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಇನ್ನು ಎರಡನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾರೆ ನೋಡೋಣ ಬನ್ನಿ. ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರ್ ಎತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ, ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ನಮ್ಮ ಯುಗದ ಧನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ, ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು. ನೋಡಿ ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ. ನೋಡಿ ಇಲ್ಲಿ ಕವಿಗಳು ಏನು ಹೇಳ್ತಾರೆ, ತುಂಬ ಗೌರವದಿಂದ ತುಂಬ ಅಭಿಮಾನದಿಂದ ಹೇಳ್ತಾರೆ. ಏನಂತ ನಮ್ಮ ದೇಶವನ್ನು ಕಾಯ್ತಕ್ಕಂತಹ ಯೋಧರ ಬಗ್ಗೆ ಈ ಪ್ಯಾರವನ್ನು ಸಂಪೂರ್ಣವಾಗಿ ಅವ್ರಿಗೆ ಹೇಳ್ತಾರೆ. ಏನಪ್ಪ ನಾವೆಲ್ಲರೂ ಇವತ್ತಿಷ್ಟು ಆರಾಮದೇವ ಅಂತಂದ್ರೆ ಕಾರಣ ಏನು ಹೇಳಿ, ನಾಡಿನಲ್ಲಿ ಅಂದರೆ ಗಡಿಗಳೆಲ್ಲ ಭಾರತ ದೇಶ ಗಡಿಗಳ ಕಾಯ್ತಕ್ಕಂತಹ ಸೈನಿಕರು ರಾತ್ರಿ ಹಗಲು ಎನ್ನದೇ ಕೂಡ ಅವರು ಕಷ್ಟಪಟ್ಟು ಕಾಯ್ತಾ ಇರ್ತಾರೆ. ಅದಷ್ಟೇ ಅಲ್ಲದೆ ಬಾನಿನಲ್ಲಿ ಕಡಲಿನಲ್ಲಿ ಅಂತಂದರೆ ನಾವು ಆಕಾಶ ಸಮುದ್ರ ಅಂತ ತಿಳ್ಕೊಳ್ಬೋದು, ಅಂದರೆ ನೌಕಾಸೇನೆ, ವಾಯುಸೇನೆ, ಭೂಸೇನೆ ಇವುಗಳನ್ನು ತಿಳ್ಕೊಳ್ಬೇಕು. ಅಂದರೆ ಇವರೆಲ್ಲ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನಮ್ಮನ್ನ ಪ್ರೊಟೆಕ್ಷನ್ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ, ಅವರೆಲ್ಲರೂ ಏನು ಮಾಡ್ತಾರಪ್ಪ, ನಮ್ಮ ಧ್ವಜದ ನೆರಳಿನಲ್ಲಿ ಅವರೆಲ್ಲರೂ ಬದುಕ್ತಾ ಇದ್ದಾರೆ. ನಮ್ಮ ಯೋಧರು ಅಂದರೆ ಇಲ್ಲಿ ಸೈನಿಕರು. ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ಒಂದೇ ನೆಲದ ಬದುಕ್ತಾರೆ. ನಾವೆಲ್ಲರೂ ಭಾರತೀಯರ ಮಕ್ಕಳು, ಭಾರತಾಂಬೆಯ ಮಕ್ಕಳು. ನಾವೆಲ್ಲರೂ ಕೂಡ ಬೇರೆ ಬೇರೆ ಅಲ್ಲ. ನಮ್ಮ ದೇಶದಲ್ಲಿ ವಿವಿಧ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಪಂಥ ಇರ್ಬೋದು, ವರ್ಣ ಇರ್ಬೋದು, ಏನೇ ಇದ್ದರೂ ಕೂಡ ಆದರೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಮನೋಭಾವನೆಯಿಂದ ಬದುಕ್ತಾ ಇದ್ದೀವಿ. ನಮ್ಮ ಯುಗದ ಧನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ, ಅಂದರೆ ಈಗಿನ ಪ್ರೆಸೆಂಟ್ ಏನು ಯುಗ ಅಂತ ಹೇಗತ್ತಲ್ಲ, ಇಲ್ಲಿ ಎಲ್ಲರೂ ಏನಾಗ್ತಾರಪ್ಪ ಅಂದರೆ ಕನ್ನಡ ಭಾಷೆ, ಕನ್ನಡ ನಾಡು ನುಡಿ, ನಮ್ಮ ಭಾರತ ಭಾಷೆ, ಭಾರತದ ನಾಡು ನುಡಿ ಅಂತಂದರೆ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ, ಏಕತೆಯನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಯಾಕಪ್ಪ ಅಂತಂದ್ರೆ ಅದೇ ಏನಾದರೂ ಬೇರೆ ಬಂದರೆ ಒಬ್ಬಂಟಿಗೆ ಹೊರಡ್ತಾರೆ ವೈಯಕ್ತಿಕ ವಿಚಾರಗಳಿಗೆ. ಆದರೆ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ, ಬೇರೆ ಭಾಷೆ ಭಾವದೊಂದು ನಾವು ಭಾರತೀಯರು. ಹಲವಾರು ಜಾತಿ ಮತ ಪಂಥ ಭಾಷೆ ಧರ್ಮ ಏನೇ ಇದ್ದರೂ ಕೂಡ ನಾವೆಲ್ಲರೂ ಯಾರು ಒಂದೇ. ನಮ್ಮ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತೀವಿ, ಭಾವನೆಯನ್ನು ವ್ಯಕ್ತಪಡಿಸುವಂತಹ ಒಂದು ಕಲೆ ನಮ್ಮ ಭಾರತೀಯರಿಗೆ ಐತಿ. ಹೀಗಾಗಿ ನಾವೆಲ್ಲ ಯಾರು ಭಾರತೀಯರು ಅಂತ ಹೇಳ್ತಾರೆ. ನೋಡಿ ಸಿಂಪಲ್ಲಾಗಿ ಹೇಳ್ತೀನಿ ನಾ ಇಲ್ಲಿ ಈ ಥರ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಯೋಧರು ಭೂಸೇನೆ, ವಾಯುಸೇನೆ, ನೌಕಾಸೇನೆ ಇದೆಲ್ಲ ಇವರೆಲ್ಲರೂ ಕೂಡ ನಮ್ಮ ಭಾರತಾಂಬೆಯ ಧ್ವಜವನ್ನು ಎತ್ತಿ ಹಿಡಿದು ಅದರ ನೆರಳಿನಲ್ಲಿ ನಾವೆಲ್ಲರೂ ಸುಖವಾಗಿರುವಂತೆ ನಮ್ಮ ಕಷ್ಟವನ್ನು ಪಡ್ತಿದ್ದಾರೆ, ಶ್ರಮವನ್ನು ಹಾಕ್ತಾ ಇದ್ದಾರೆ. ಇಂತಹ ಯಾರು ಭಾರತೀಯರು ನಮ್ಮ ನೆಲದ ತೊಟ್ಟಿಯಲ್ಲಿ ಬರ್ತಕ್ಕಂತಹ ನಮ್ಮ ಕೊಳ್ಳೊಳಗೆ ನಮ್ಮ ಯುಗದ ಧನಿಗಳಾಗಿ ಅವರು ಮೂಡಿ ಬರ್ತಾ ಇದ್ದಾರೆ. ನಾವು ಮಾತನಾಡತಕ್ಕಂತಹ ಭಾಷೆ ಬೇರೆ ಇರ್ಬೋದು, ಧರ್ಮ ಬೇರೆ ಇರ್ಬೋದು, ಜಾತಿ ಬೇರೆ ಇರ್ಬೋದು, ವರ್ಣ ಬೇರೆ ಇರ್ಬೋದು, ಏನೇ ಬೇರೆ ಇರ್ಬೋದು, ಆದರೆ ಭಾವನೆ ಎನ್ನುವಂಥದ್ದು ಇದೆಯಲ್ಲ ಅದೆಲ್ಲವೂ ಕೂಡ ಒಂದೇ. ಹೀಗಾಗಿ ನಾವೆಲ್ಲರೂ ಯಾರು ಭಾರತಾಂಬೆಯ ಮಕ್ಕಳು, ನಾವು ಭಾರತೀಯರು, ನಾವು ಭಾರತ ದೇಶದ ಪ್ರಜೆಗಳು ಅಂಥೇಳಿ ಈ ಭಾಗದಲ್ಲಿ ಹೇಳ್ತಾರೆ. ಇನ್ನು ಮೂರನೇ ಪದ್ಯ ಭಾಗವನ್ನು ನೋಡೋಣ. ನಾಡಿಗಾಗಿ ತನ್ನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳಲಿ ನೀವ ಕರುಣೆಯಲ್ಲಿ, ದಾರಿ ಬೆಳೆಸಿ ಗೇರುವಲ್ಲಿ ಬಿರುಗಾಳಿಯೇ ಮುಳುಗುವಲ್ಲಿ, ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪಯಣದಲ್ಲಿ, ನಾವು ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ಅಂತ ಹೇಳ್ತಾರೆ. ಅಂದರೆ ನಾಡಿಗಾಗಿ ತನ್ನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ. ನೋಡಿ ನಾಡಿಗಾಗಿ ತನುವ ಅಂದರೆ ಇಲ್ಲಿ ದೇಹ. ನೋಡಿ ನಾಡಿಗಾಗಿ ಅಂದರೆ ನಮಗೆ 1947ರಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಸುಮ್ಮನೆ ಬಂತ ಇಲ್ಲ, ಹಲವಾರು ಜನರು ಮಹನೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಮಹಾತ್ಮ ಗಾಂಧೀಜಿ, ಬಾಲ ಗಂಗಾಧರ್ ತಿಲಕ್, ಬಾಲ್ ಅಂತ ಕರ್ತೀವಿ, ಪ್ರಿನ್ಸಿಪಾಲ್ ಆಗಿರ್ಬೋದು, ಬಾಲ ಗಂಗಾಧರ್ ತಿಲಕ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಹೀಗೆ
ಹಲವಾರು ಜನರು ಏನು ಮಾಡಿದ್ರು, ನಮ್ಮ ಭಾರತ ದೇಶಕ್ಕೆ ತಮ್ಮ ತನು ಮನ ಧನವನ್ನೆಲ್ಲವನ್ನು ಕೂಡ ಅವರು ಅರ್ಪಿಸಿದರು. ಅಂಥವರ ಸ್ಮರಣೆಯನ್ನು ನಾವು ಪ್ರತಿದಿನ ನಾವು ಮಾಡ್ಕೊಳ್ಬೇಕು. ಹೇಳಿದಲ್ವಾ, ನಾವು ಇವತ್ತು ನೆಮ್ಮದಿಯಾಗಿ ನಿಟ್ಟುಸಿರು ಬಿಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಆ ಮಹಾನ್ ಪುರುಷರೇ. ಹೀಗಾಗಿ ನಾಡಿಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಹುತಾತ್ಮರ ಸ್ಮರಣೆ ನಾವು ನಿತ್ಯ ಮಾಡ್ತಿರಬೇಕು. ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲೂ. ನಮ್ಮ ಕಷ್ಟ ಅಂತ ಬಂತಂದ್ರೆ ನಮ್ಗೆ ಯಾರಾದ್ರು ಸಹಾಯ ಹಸ್ತವನ್ನು ಮಾಡ್ತಾರೆ, ನಾವು ಕೂಡ ಹಾಗೆ ಬೇರೆಯವರು ಸಹಾಯ ಹಸ್ತವನ್ನು ಮಾಡಬೇಕು. ಅಂತಂದರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಗಡಿ ಭಾಗದಲ್ಲಿರ್ತಕ್ಕಂಥ ದೇಶಗಳಾಗಿರ್ಬೋದು, ಅಥವಾ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇಶಗಳಾಗಿರ್ಬೋದು, ರಾಜ್ಯಗಳಾಗಿರ್ಬೋದು. ನೋಡಿ, ಈಗ ಯಾವುದಾದ್ರೂ ಒಂದು ದೇಶಕ್ಕೆ ಏನೋ ತೊಂದರೆ ಬಂದೈತೆ ಅಂತೇಳಿ ನನ್ನ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೈಗೊಂಡಿರ್ತೀವ? ಇಲ್ಲ, ಅವರಿಗೆ ನೀಗೆಷ್ಟು ಸಹಾಯ ಹಸ್ತವನ್ನು ಮಾಡ್ತೀವಿ. ಕೊರೋನಾ ಅಂತೆ ಮಹಾಮಾರಿ ರೋಗ ಬಂದಂಥ ಸಂದರ್ಭದಲ್ಲಿ ಏನು ಮಾಡಿದರು, ಅವಾಗ ನಮ್ಮ ದೇಶದವರು ಹಲವಾರು ಮೆಡಿಸಿನ್ಗಳನ್ನು ಅದಕ್ಕೆ ಬೇಕಾದ ಸಂಬಂಧಪಟ್ಟಂಥ ಹಲವಾರು ಉಪಯೋಗ ಆಗುವಂತಹ ಕೆಲವೊಂದು ವಸ್ತುಗಳನ್ನೆಲ್ಲವನ್ನು ಬೇರೆ ಬೇರೆ ದೇಶಕ್ಕೆ ಕಳಿಸ್ಕೊಟ್ರು. ಇದರಿಂದ ಏನಾಗತ್ತೆ, ನಮಗೆ ಕಷ್ಟ ಅಂತೇಳಿ ಬೇರೆಯವ್ರು ಏನಾದ್ರು ಕಷ್ಟ ಅಂತ ಬಂದರೆ ನಾವು ಸಹಾಯ ಮಾಡುವಂಥ ಗುಣ ಯಾರಲ್ಲಿ ಐತಿ? ನಮ್ಮಲ್ಲಿ ಐತಿ. ಅಂಥ ಕರುಣೆ ಉಳ್ಳಂತಹ ಮನೋಭಾವ ನಮ್ಮ ಭಾರತೀಯರಲ್ಲಿ ಇದೆ. ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ. ನೋಡಿ, ನಾವು ಹೋಗ್ತಿರುವಂಥ ಸಂದರ್ಭದಲ್ಲಿ ಏನೇ ಅಡೆತಡೆ ಬಂದರೂ, ಏನೇ ಕಷ್ಟ ಬಂದರೂ, ಏನೇ ತೊಂದರೆ ಬಂದರೂ, ಏನೇ ತ್ರಾಸಾದರೂ ಕೂಡ ನಾವು ಬಿರುಗಾಳಿನೇ ಬಂದಿದ್ರೂ ಕೂಡ ನಾವು ಅಂದ್ಕೊಂಡಿದ್ದನ್ನ ಬಿಡೋದಿಲ್ಲ. ಭಾರತೀಯರು ಮಾಡ್ತಕ್ಕಂತಹ ಹಠ ಛಲ ಅನ್ನುವಂಥದ್ದು ಏನೈತಿ ನಮ್ಮಲ್ಲಿ ಐತಿ. ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪಯಣದಲ್ಲಿ. ಅಂದರೆ ನಮ್ಮ ಏನು ಗುರಿ, ನಮ್ಗೆ ಏನೇ ಅಡೆತಡೆ ಅಡ್ಡ ತೊಂದರೆ ಏನೇ ಬಂದರೂ ಕೂಡ ನಾವೇನು ಅಂದ್ಕೊಂಡಿರ್ತಿಲ್ಲ ಗುರಿ ಅದು ಈಡೇರುವವರೆಗೂ ನಾವು ಭಾರತೀಯರು ಬಿಡುವುದಿಲ್ಲ. ಅಂತ ಸುದೀರ್ಘವಾದಂಥ ಪಯಣದಲ್ಲಿ ಹೋಗ್ತಾ ಇದ್ದರೂ ಕೂಡ ನಾವು ನಮ್ಮ ಗುರಿ ಈಡೇರುವವರೆಗೂ ನಾವು ಕೈಕಟ್ಟಿ ಕೂರುವುದಿಲ್ಲ. ಎಲ್ಲೇ ಇರಲಿ ನಾವು ಭಾರತೀಯರು, ಎಲ್ಲೇ ಇರಲಿ ಏನೇ ಆಗಲಿ, ನಾವು ಬೇರೆ ಬೇರೆ ಮಾತನಾಡುವವರಾಗಿರ್ಬೋದು, ಬೇರೆ ಬೇರೆ ಧರ್ಮಕ್ಕೆ ಸೇರಿದವರಾಗಿರ್ಬೋದು, ಬೇರೆ ಬೇರೆ ವಿವಿಧ ರೀತಿಯ ಹಲವಾರು ಪಂಗಡಕ್ಕೆ ಸೇರಿದವರಾಗಿರ್ಬೋದು, ಆದರೂ ಕೂಡ ನಾವೆಲ್ಲರೂ ಯಾರು? ಒಂದೇ ತಾಯಿಯ ಮಕ್ಕಳು. ನಾವೆಲ್ಲರೂ ಒಂದೇ ಭಾರತಾಂಬೆಯ ಮಡಿಲಲ್ಲಿ ಜನಿಸಿದವರು ಅನ್ನೋಂತಹ ಮನೋಭಾವನೆಯನ್ನು ಉಳ್ಳವರು. ನೋಡಿ, ಇಲ್ಲಿ ಒಟ್ಟಾರೆ ಈ ಕವಿಗಳು ಏನು ಹೇಳ್ತಾರಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಂತಹ ಹುತಾತ್ಮರ ಸ್ಮರಣೆಯನ್ನು ನಾವು ಮಾಡಬೇಕು. ಹಲವಾರು ಜನರು ತಮ್ಮ ತನು ಮನ ಧನವನ್ನು ಅರ್ಪಿಸೋದಂಥವ್ರ ಸ್ಮರಣೆಯನ್ನು ಮಾಡಬೇಕು. ನಮ್ಮ ಎಂಥ ಪರಿಸ್ಥಿತಿ ಕೆಟ್ಟದೇ ಬಂದೈತೆ ಅಂದರೂ ಕೂಡ ನಾವೇನು ಮಾಡ್ತೀವಿ, ಇನ್ನೊಬ್ಬರಿಗೂ ಕೂಡ ನಾವು ಸಹಾಯವನ್ನು ಮಾಡುವಂಥ ಗುಣ ನಮ್ಮಲ್ಲಿ ಐತಿ. ನಮಗೆ ತೊಂದರೆ ಐತೆ ಅಂದರೂ ಇಲ್ಲ, ಆದರೆ ಬೇರೆಯವ್ರ ತೊಂದರೆ ಐತೆ ಅಂದ್ರೆ ಅವರಿಗೂ ಕೂಡ ಸ್ಪಂದಿಸ್ತೀವಿ. ಆಮೇಲೆ ನಮ್ಮ ತೊಂದರೆ ನಾವು ನಿವಾರಣೆ ಮಾಡ್ಕೋತೀವಿ. ನಾವು ಹೋಗ್ತಕ್ಕಂಥ ದಾರಿಯಲ್ಲಿ ಏನೇ ಅಡೆತಡೆ ಅಡ್ಡ ಆತಂಕ ಏನೇ ಬಂದರೂ ಕೂಡ ನಾವೇನು ಮಾಡ್ತೀವಿ, ನಮ್ಮ ಗುರಿಗೆ ಮಾತ್ರ ಫೋಕಸನ್ನು ಕೊಡ್ತೀವಿ. ಎಲ್ಲೇ ಇರಲಿ ಹೇಗೆ ಇರಲಿ, ನಾವು ಏನೇ ಇದ್ದರೂ ಕೂಡ ನಮ್ಮನ್ನು ಏನು ಕರೀತಾರೆ ಜನ, ನಾವು ಭಾರತೀಯರು, ನಾವು ಭಾರತ ದೇಶದವರು ಅನ್ನೋಂಥ ಪ್ರೀತಿ ಗೌರವದಿಂದ ಅಭಿಮಾನದಿಂದ ಹೇಳ್ತಾರೆ. ಹೀಗಾಗಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಒಳಗೊಂಡು, ಅಥವಾ ವೈವಿಧ್ಯತೆಯಲ್ಲಿ ಏಕತೆಯನ್ನು ಒಳಗೊಂಡವರು ಯಾರು? ನಾವೆಲ್ಲ ಭಾರತೀಯರು ಅನ್ನುವಂಥ ಒಂದು ಸಂಪೂರ್ಣ ಸಾರಾಂಶವನ್ನು ಈ ಪದ್ಯದಲ್ಲಿ ಹೇಳ್ತಾರೆ. ಮಕ್ಕಳೇ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಭಾವಿಸ್ತೀನಿ. ನನ್ನ ತರಗತಿ ವಿರಾಮ ನೀಡ್ತಾನೆ. ಎಲ್ಲರೂ ನೋಡ್ತಾರೆ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.